ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ನಾನು ನಿಮ್ಮ ನಂದಿನಿ ಅಪ್ಪಾರ್. ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬಿಡಿಸಲಾಗದ ಬಂಧ ಅಧ್ಯಾಯ 14. ಕತೆ ಹೇಗಿದೆ ಕೇಳಿ. ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್. ಕಾಲು ನೋವಿನ ನೆಪದಲ್ಲಿ ಶಾಲೆಗೆ ರಜೆ ಹಾಕಿದ ಚೋಟ್ ಮೆಣಸಿನಕಾಯಿಗೆ ಶಾಲೆ ಸಮಯ ಮೀರಿದ್ದೇ ಕಾಲು ನೋವು ಮಾಯವಾಗಿತ್ತು. 10ರ ಹೊತ್ತಿಗೆ ನೈದಿಲೆ ಚಿಕ್ಕತ್ತೆ ಮಗ ಮತ್ತೆ ಗಂಡನ ಜೊತೆಗೆ ಸೀದಾ ಶಾಸ್ತ್ರಿಗಳ ಮನೆಗೆ ಬಂದಿದ್ದರು. ಅಣ್ಣ, ನಿಮ್ಮನ್ನು ಕರೆದುಕೊಂಡು ಹೋಗೋಣ ಮಾತುಕತೆಗೆ ಅಂತ ಇಲ್ಲಿಗೆ ಬಂದ್ವಿ ನೇರವಾಗಿ ಎಂದರು ಸೌದಾಮಿನಿ. ನೈದಿಲಿ ಹೇಳಿದ್ಲು ಕಣಮ್ಮ, ಅದಕ್ಕೆ ನಾನು ಹೊರಗಡೆ ಎಲ್ಲೂ ಹೋಗದೆ ಮನೆಯಲ್ಲೇ ಉಳಿದೆ. ಏನಪ್ಪ ಸುಧೀಶ, ಮದುವೆ ಆಗ್ತೀಯಾ ಎಂದು ಕೇಳಿದರೆ, ಅಮ್ಮ ಹೇಳಿದರೆ ಆಗ್ತೀನಿ ಮಾವ ಎಂದಿದ್ದ ಮೆತ್ತಗೆ. ನಾನು ನೋಡಿದಾಗೆ ಒಳ್ಳೆ ಹುಡುಗಿ ಕಣಮ್ಮ. ತಂದೆ ಇಲ್ಲ, ತಾಯಿ ಮಾತ್ರ ಇರೋದು. ಜೊತೆಗೆ ಇವಳು ಒಬ್ಬಳೇ ಮಗಳು. ಮುಂದೆ ನೀವೇ ಆಸರೆ ಆಗಬೇಕು. ಇದೆಲ್ಲ ನೆನಪು ಇಟ್ಕೊಂಡು ಮಾತಾಡಿ. ಹಾಗೆ ವರೋಪಚಾರ ಅವರಿಷ್ಟ, ಆದರೆ ವರದಕ್ಷಿಣೆ ಮಾತ್ರ ಕೇಳೋ ಹಾಗಿಲ್ಲ ಎಂದು ಮೊದಲೇ ಹೇಳಿದರು ಶಂಕರಶಾಸ್ತ್ರಿಗಳು. ಅಣ್ಣ, ನನಗೆ ಮನೆಗೆ ಮಹಾಲಕ್ಷ್ಮಿ ರೂಪದಲ್ಲಿ ಸೊಸೆ ಬೇಕು. ಅವಳು ತರೋ ಹಣ ಅಲ್ಲ. ನಮಗೇನು ಕಡಿಮೆ ಆಗಿದೆ ಅಂತ ಅವರನ್ನು ಕೇಳೋಕೆ ಹೋಗಲಿ ನಾನು? ಇನ್ನು ನೀವು ಹೇಳಿದಾಗೆ ಬೇಕಾದರೆ ಅವರಮ್ಮ ನಮ್ಮ ಮನೆಯಲ್ಲಿ ಬಂದಿರೋದಾದರೆ ಇರಲಿ. ಇಲ್ಲ ಬೇರೆ ಇರ್ತೀನಿ ಅಂದರೆ ಅವರನ್ನು ನೋಡಿಕೊಳ್ಳೋದು ನನ್ನ ಮಗ ಸೊಸೆ ಜವಾಬ್ದಾರಿ. ಇದರಲ್ಲಿ ನನ್ನ ಅಡ್ಡಿ ಏನಿಲ್ಲ ಎಂದರು ಸೌದಾಮಿನಿ. ನಿಜಕ್ಕೂ ಒಳ್ಳೆಯ ಹೆಂಗಸು. ಹಾಗಾದರೆ ಸರಿ, ಬನ್ನಿ ಹೋಗೋಣ. ಹೇಗೂ ಒಳ್ಳೆಯ ಸಮಯ ಈಗ ಎಂದರು ಶಂಕರಶಾಸ್ತ್ರಿಗಳು. ನಾನು ಬರ್ತೀನಿ ಎಂದು ಕುಣಿಯುತ್ತಿದ್ದವಳ ಎತ್ತಿಕೊಂಡ ಸುಧೀಶ್, ನೀನು ಇಲ್ಲದೆ ಯಾವ ಒಳ್ಳೆ ಕಾರ್ಯನೂ ಆಗಲ್ಲ ಕಣೆ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟಿದ್ದ. ಚಿಕ್ಕಪ್ಪ, ನನ್ನ ಕೆಳಗೆ ಇಳಿಸು. ನನ್ನ ಎತ್ತಿಕೊಳ್ಳೋದು ಬೇಡ, ಹಾಗೆಯೇ ನನಗೆ ಕಿಸ್ಸಿ ಎಲ್ಲ ಮಾಡಬೇಡ ಎಂದು ಕೆನ್ನೆಯ ಒರೆಸಿಕೊಂಡಳು ಚೋಟ್ ಮೆಣಸಿನಕಾಯಿ. ಸುಧೀಶ್, ಅವಳು ಹಾಗೆ ಕಣೋ, ಬೇಜಾರು ಮಾಡ್ಕೋಬೇಡ ಎಂದಳು ನೈದಿಲೆ. ಅರೆ ಪರವಾಗಿಲ್ಲ ಅತ್ತಿಗೆ, ಅವಳಿಗೆ ನನ್ನ ಅಭ್ಯಾಸ ಕಡಿಮೆ ಅಲ್ವಾ ಎಂದಿದ್ದ ಸುಧೀಶ್ ನಗುತ್ತಾ. ನಿಜಕ್ಕೂ ಮುಗ್ಧ ಹುಡುಗನವ. ಅದೇಕೋ ಇವನಿಗೆ ಆರಿದ್ರ ಜೋಡಿ ಅಲ್ಲವೇನೋ ಅನಿಸಿತ್ತು ಅವಳಿಗೆ ಆ ಕ್ಷಣ. ಆದರೆ ನನಗೇನು, ಇಷ್ಟ ಇದ್ದರೆ ಮದುವೆ ಮಾಡಿಕೊಳ್ಳಲಿ, ಇಲ್ಲ ಬಿಡಲಿ ಎಂದು ಭುಜ ಕುಣಿಸಿ ನಡೀರಿ ಹೋಗೋಣ ಎಂದಳು ನೈದಿಲೆ. ಹೂವು ಹಣ್ಣಿನ ತಟ್ಟೆ ಹಿಡಿದು ಆರಿದ್ರ ಮನೆಗೆ ನಡೆದರು ಎಲ್ಲರೂ. ಮನೆಗೆ ಬಂದವರ ಆತ್ಮೀಯವಾಗಿ ಸ್ವಾಗತಿಸಿದರು ಅರುಂಧತಿ ಅಜ್ಜಿ ಜೊತೆಗೆ ಪ್ರತಾಪ್ ಅಜ್ಜ ಕೂಡ. ಒಳಗೆ ಬಂದವರಿಗೆ ಸೌಭಾಗ್ಯ ಅವರು ಕೈ ಮುಗಿದರೆ, ಇವರು ಸೌಭಾಗ್ಯ ಅಂತ ಹುಡುಗಿ ತಾಯಿ, ಹಾಗೆ ಅವರು ಅರುಂಧತಿ ಅಂತ ಇವರ ತಾಯಿ, ಇವರು ಪ್ರತಾಪ್ ಅಂತ ಅವರ ತಂದೆ ಎಂದು ಅವರ ಕುಟುಂಬದ ಪರಿಚಯ ಮಾಡಿಕೊಟ್ಟರು ಶಂಕರಶಾಸ್ತ್ರಿಗಳು. ನಮಸ್ತೆ ಎಂದು ಕೈ ಮುಗಿದರು ಎಲ್ಲರೂ ಪರಿಚಯ ಮಾಡಿಕೊಂಡ ಮೇಲೆ. ಅಂದಾಗೆ ಇವರು ಹುಡುಗನ ಅಮ್ಮ ಸೌದಾಮಿನಿ, ಹಾಗೆ ಇವರು ಅವರ ಗಂಡ ಸಂಜೀವ, ಹಾಗೆ ಇವನೇ ಹುಡುಗ ಸುಧೀಶ್ ಎಂದು ಇವರ ಕುಟುಂಬದ ಪರಿಚಯ ಕೂಡ ಮಾಡಿಸಿದರು. ಶಂಕರಶಾಸ್ತ್ರಿಗಳ ಬಳಿ ಹೇಳಿದ ಮಾತುಗಳನ್ನೇ ಎಲ್ಲರ ಮುಂದೆ ಹೇಳಿ ಹುಡುಗಿಯನ್ನು ಕರೆಸಿ ಎಂದರು ಸೌದಾಮಿನಿ. ಹೆಣ್ಣು ನೋಡುವ ಶಾಸ್ತ್ರದಲ್ಲಿ ಹುಡುಗಿ ಸಿನಿಮಾಯೊತ್ತಲ್ಲಿ ತೋರಿಸುವಂತೆಯೋ ಅಥವಾ ಕಥೆಯಲ್ಲಿ ಓದುವಂತೆಯೋ ಬಾರದೆ ಸೀರೆ ಉಟ್ಟುಕೊಂಡು ಬಂದಿದ್ದ ಆರಿದ್ರ ನಮಸ್ತೆ ಎಂದು ಎಲ್ಲರ ಮುಂದೆ ಕೈ ಮುಗಿದು ನಿಂತಳು. ನಮಸ್ತೆ, ಕುತ್ಕೊಳ್ಳಮ್ಮ. ನನಗಂತೂ ನೀನು ಟಿವಿಯಲ್ಲಿ ನೋಡಿದಾಗಲೇ ಇಷ್ಟವಾಗಿದ್ದೆ. ಇನ್ನು ನನ್ನ ಮಗನಿಗೆ ನಿನ್ನೆ ವಿಷಯ ಹೇಳಿದಾಗಲೇ ಇಷ್ಟವಾಗಿದ್ಯಾ. ಈಗ ನಿನ್ನ ಸರದಿ, ನೀನು ಹೇಳು. ನಿನ್ನಷ್ಟು ಸಂಪಾದನೆ ಮಾಡಲ್ಲ, ಆದರೆ ನ್ಯಾಯವಾಗಿ ಸಂಪಾದನೆ ಮಾಡಿದ್ದನ್ನು ಹಾಳು ಮಾಡದೆ ಹಾಗೆ ಕೂಡಿಡ್ತಾನೆ. ಊರು ಸುತ್ತುವ ಅಭ್ಯಾಸ ಇಲ್ಲ, ಆದರೆ ಮನೆಯವರ ಕರೆದುಕೊಂಡು ಆಗಾಗ ಹೊರಗಡೆ ಹೋಗಿ ಬರ್ತಾನೆ. ಹೊರಗಡೆ ಕಂಡಿದ್ದೆಲ್ಲ ಬೇಕು ಅಂತ ತಿನ್ನಲ್ಲ, ಆದರೆ ಮನೆಯಲ್ಲೇ ಮಾಡಿರೋದ ಮೆಚ್ಚಿಕೊಂಡು ತಿಂತಾನೆ. ಇನ್ನು ಮದುವೆ ಆದಮೇಲೆ ಕೆಲಸ ಮಾಡೋದು ಬಿಡೋದು ನಿನ್ನಿಷ್ಟ. ಅದರ ಬಗ್ಗೆ ನಾನು ಮಾತಾಡಲ್ಲ. ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯವನ್ನು ಹೇಳು ಸಾಕು ಎಂದು ಸೌಮ್ಯವಾಗಿಯೇ ಮಾತನಾಡಿದರು ಸೌದಾಮಿನಿ. ಅಲ್ಲಿಯೇ ಕುಳಿತಿದ್ದ ಸುಧೀಶ್ನ ನೋಡಿದಳು. ಗೋಧಿ ಬಣ್ಣದ ಸಾಧಾರಣ ಮೈಕಟ್ಟಿನ ಹುಡುಗ, ಎತ್ತರಕ್ಕೆ ತಕ್ಕಂತೆ ದಪ್ಪವಿಲ್ಲದೆ ಬಡಕಲು ಎನಿಸುವಂತೆ ಕಂಡಿದ್ದ. ಜೊತೆಗೆ ಕಣ್ಣಿಗೆ ಅದಾಗಲೇ ಕನ್ನಡಕ ಬಂದಿದ್ದು ಅವನ ಸೌಂದರ್ಯ ಮರೆಮಾಚಿತ್ತೇನೋ. ತಲೆ ಕೂದಲ ಸಣ್ಣದಾಗಿ ಮಿಲಿಟರಿ ಕಟಿಂಗ್ ಮಾಡಿಸಿದ್ದ. ಆರಿದ್ರ ಬಂದಾಗ ಒಮ್ಮೆ ತಲೆ ಎತ್ತಿ ನೋಡಿದವ ಮತ್ತೆ ತಲೆ ಎತ್ತಲೇ ಹೋಗಿರಲಿಲ್ಲ. ಅದನ್ನು ನೋಡಿ ಸಣ್ಣದಾಗಿ ನಕ್ಕಿದ್ದಳು ಆರಿದ್ರ. ಎಲ್ಲರ ನಿರೀಕ್ಷೆ ಈಗ ಆರಿದ್ರ ಮೇಲೆಯೇ ಇತ್ತು. ಅವಳೇನು ಹೇಳ್ತಾಳೆ ಎಂದು ಕುತೂಹಲದಿಂದ ನೋಡುತ್ತಿದ್ದರು. ನನಗೆ ಈ ಮದುವೆಗೆ ಒಪ್ಪಿಗೆ ಇದೆ. ನಮ್ಮನೆಯಲ್ಲಿರೋದು ನಾವು ಇಷ್ಟೇ ಜನ. ಅಜ್ಜ ಅಜ್ಜಿ ಊರಲ್ಲಿರ್ತಾರೆ, ಆದರೆ ಅಮ್ಮನ ಕಡೆಯವರೆಗೆ ನಾನೇ ನೋಡಿಕೊಳ್ಳಬೇಕು ಅನ್ನೋದು ನನ್ನ ಆಸೆ. ಇನ್ನು ನನ್ನ ಕೆಲಸ ನನ್ನ ಉಸಿರು, ಅದನ್ನು ಬಿಡೋದಿಲ್ಲ. ಹಾಗಂತ ನಿಮಗೆ ಯಾವುದೇ ಸಮಸ್ಯೆ ಆಗದ ಹಾಗೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ ಎಂದಳು ಆರಿದ್ರ. ಅವಳ ಒಪ್ಪಿಗೆ ಸಿಕ್ಕಿದ್ದೇ ಎಲ್ಲರಿಗೂ ಖುಷಿಯಾಗಿತ್ತು, ನೈದಿಲೆ ಒಬ್ಬಳನ್ನು ಬಿಟ್ಟು. ಅಲ್ಲ, ಇದರ ಜೊತೆ ಚೋಟ್ ಮೆಣಸಿನಕಾಯಿಗೂ ಯಾಕೋ ಆರಿದ್ರ ಮದುವೆ ಹಿಡಿಸಿರಲಿಲ್ಲ. ಬಂದವರಿಗೆ ಕಾಫಿ ತಿಂಡಿ ವ್ಯವಸ್ಥೆಯಾಗಿತ್ತು ಅಲ್ಲೇ.
ಇದ್ದ ಶಂಕರಶಾಸ್ತ್ರಿಗಳು ಹುಡುಗ ಹುಡುಗಿಯ ಜಾತಕ ನೋಡಿದವರಿಗೆ ಏನೋ ಗೊಂದಲ. ಆದರೂ ಅಷ್ಟಾಗಿ ಅದರತ್ತ ಗಮನ ಕೊಡದೆ, ಇನ್ನೊಂದು ತಿಂಗಳಿಗೆ ಒಳ್ಳೆ ಮುಹೂರ್ತ ಇದೆ, ಅದೂ ಬೇಡ ಅಂದರೆ ಇನ್ನು 3 ತಿಂಗಳು ಬಿಟ್ಟು ಮುಹೂರ್ತ ಇದೆ ಎಂದರು. ಹಾಗಾದರೆ 3 ತಿಂಗಳ ನಂತರದ ಮುಹೂರ್ತ ಇರಲಿ, ಅಷ್ಟರಲ್ಲಿ ನಮಗೂ ಮದುವೆಗೆ ವ್ಯವಸ್ಥೆ ಮಾಡಿಕೊಳ್ಳೋಕೆ ಸರಿಯಾಗುತ್ತೆ ಎಂದರು ಸೌಭಾಗ್ಯ. ಅಷ್ಟೊಂದು ತಡ ಮಾಡೋದು ಬೇಡ, ಇನ್ನೊಂದು ತಿಂಗಳಲ್ಲಿ ಇರೋ ಮುಹೂರ್ತ ಇರಲಿ, ನಮಗೆ ಈಗೇನು ವ್ಯವಸ್ಥೆ ಮಾಡೋದು ಕಷ್ಟ ಅಲ್ಲ, ಹಣ ಇದ್ದರೆ ಸಾಕು, ನನ್ನ ಮಗನ ಮದುವೆಗೆ ಅಂತಾನೆ ಒಂದಷ್ಟು ಹಣ ಕೂಡಿಟ್ಟಿದ್ದೀನಿ ನಾನು ಎಂದರು ಸೌದಾಮಿನಿ. ಅಯ್ಯೋ, ಅದೇಗೆ ಆಗುತ್ತೆ, ಮದುವೆ ಖರ್ಚು ಏನಿದ್ರೂ ನಂದೇ ಇರಲಿ, ಅದು ನಮ್ಮ ಕರ್ತವ್ಯ ಎಂದರು ಅರುಂಧತಿ ಅಜ್ಜಿ. ಇಬ್ಬರಿಗೂ ಬೇಸರ ಯಾಕೆ, ಇಬ್ಬರು ಸೇರಿ ಖರ್ಚು ಮಾಡಿ ಎಂದು ಸುಲಭವಾಗಿ ಹೇಳಿದರು ಅನಸೂಯ. ಮಾತುಕತೆ ಮುಗಿಸಿಕೊಂಡು ಎಲ್ಲ ಹೊರಡುವಾಗ ಸುಧೀಶ್ ಹಿಂದೆಯೇ ಉಳಿದು ಆರಿದ್ರ ಹತ್ತಿರ ನಂಬರ್ ಕೇಳಿದ್ದ ಮೆಲ್ಲಗೆ. ಅವಳು ಕೂಡ ನಗುತ್ತಲೇ ತನ್ನ ನಂಬರ್ ಕೊಟ್ಟು ಅವನ ನಂಬರ್ ಕೂಡ ತೆಗೆದುಕೊಂಡಿದ್ದಳು. ಮುಂದೆ ಕತೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್.